ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಮಕ್ಕಳೇ, 2024-25ರ SSLC ಮಾದರಿ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು, ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನಾನು ಜಸ್ಟು ಹಾಗೆ ಓರಲ್ ಆಗಿ ಎಕ್ಸ್ಪ್ಲನೇಷನ್ನ ಕೊಟ್ಕೊಂಡು ಹೋಗಿದ್ದೀನಿ. ಅಂದರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅಂತಷ್ಟೇ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ದ್ವಿತೀಯ ಭಾಷೆ ಕನ್ನಡದ ಸೆಕೆಂಡ್ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆಯಾಗಿದ್ದು, ಇದು ಮಾದರಿ ಪ್ರಶ್ನೆ ಪತ್ರಿಕೆ 2. ಇದರ ವಿನ್ಯಾಸ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇ ಭಾಗದಲ್ಲಿ ಅಂದರೆ ಫಸ್ಟು ಮೇನಲ್ಲಿ 4 ಪ್ರಶ್ನೆಗಳುಳ್ಳ ಬಹು ಆಯ್ಕೆ ಪ್ರಶ್ನೆಗಳಿದೆ. ಒಂದನೇದಾಗಿ ಹ್ರಸ್ವ ಸ್ವರಗಳಿಗೆ ಉದಾಹರಣೆಯಾಗಿರ್ತಕ್ಕಂಥ ಒಂದು ಅಕ್ಷರಗಳು. ಅಂದರೆ ಸ್ವರಗಳಲ್ಲಿ 2 ವಿಧ ಬರುತ್ತೆ, ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಅಂದರೆ ಏಕ ಮಾತ್ರ ಕಾಲದಲ್ಲಿ, ಅಂದರೆ ಒಂದೇ ಮಾತ್ರ ಕಾಲದಲ್ಲಿ ಅ, ಇ, ಎ, ಓ ಇವು ಅಂದರೆ ಆಪ್ಷನ್ ಬಿ ಕರೆಕ್ಟ್ ಉತ್ತರ ಆಗಿರುತ್ತದೆ. ಹೆಸರನ್ನು ಸೂಚಿಸುವ ವ್ಯಾಕರಣಾಂಶ ಇದಾಗಿದೆ ಅಂತಂದರೆ ನಾಮಪದಗಳು. ಕೈಮುಟ್ಟಿ ಪದವು ಈ ಸಮಾಸವಾಗಿದೆ. ಕೈಮುಟ್ಟಿ ಅಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿದೆ. ದ್ವಿರುಕ್ತಿಗೆ ಉದಾಹರಣೆಯಾಗಿರ್ತಕ್ಕಂತಹ ಪದ ಎ ಆಪ್ಷನ್ ತುತ್ತ ತುದಿ ಉತ್ತರ ಕರೆಕ್ಟ್ ಆಗಿರ್ತಕ್ಕಂಥದ್ದಾಗಿದೆ. ಮುಂದೆ ಬರ್ತಕ್ಕಂಥದ್ದು ಸೆಕೆಂಡ್ ಮೇನಲ್ಲಿ 12 ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿದೆ. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ, ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. 6ನೇ ಪ್ರಶ್ನೆ ಸಂಖ್ಯೆ ಹಸಿ ಮಸಿ ಎಂದರೇನು? ಉತ್ತರ, ಹಸಿ ಎಂದರೆ ಯುದ್ಧ, ಮಸಿ ಎಂದರೆ ಸಾಹಿತ್ಯ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಅಥವಾ ಓದುವ ಶಕ್ತಿ ಇರುತ್ತದೆ. ಅಮೇರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು? ಅಮೇರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಗಾಲ್ಫ್ ಚೆಂಡು, ಈರುಳ್ಳಿ ಸಿಪ್ಪೆ, ಗೊಂಬೆಗಳು ಎಂಬ ವಸ್ತುಗಳಿಂದ ಅಲಂಕರಿಸಿತ್ತು. ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿಗಳು ಗೂಡಿನ ಹೊರಮೈಯನ್ನು ಜೇಡರ ಮೊಟ್ಟೆಗಳ ಕೋಶದಿಂದ ಅಲಂಕರಿಸುವ ಉದ್ದೇಶವೇನು? ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿಗಳು ಗೂಡಿನ ಹೊರಮೈಯನ್ನು ಜೇಡರ ಮೊಟ್ಟೆಗಳ ಕೋಶದಿಂದ ಅಲಂಕರಿಸುವ ಉದ್ದೇಶ ತನ್ನ ಮೊಟ್ಟೆಗಳನ್ನು ಮತ್ತು ತನ್ನ ಮರಿಗಳನ್ನು ಹಾವುಗಳಿಂದ ರಕ್ಷಿಸಿಕೊಳ್ಳಲು, ಅಂದರೆ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಇದನ್ನು ಈ ರೀತಿ ಗೂಡನ್ನು ಕಟ್ಟುತ್ತದೆ. ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಏನಪ್ಪ ಅಂತಂದರೆ, ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಉತ್ತಮವಾದದ್ದನ್ನು ಪಡೆಯಬೇಕೆಂಬ ಆಸೆ. ಹಾಮಾನಾಯಕರು ತಿಳಿಸುವಂತೆ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ ಎಂದರೆ, ಹಾಮಾನಾಯಕರು ತಿಳಿಸುವಂತೆ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಕಾಡನ್ನು ಅಳೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು? ಕಾಡನ್ನು ಅಳೆದ ಸಿದ್ಧಾರ್ಥನಿಗೆ ಹೊಳೆದದ್ದು ನಾಡಿನ ಅರ್ಥ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವೆಯಂತೆ ಸಿಂಗಾರಗೊಳ್ಳುತ್ತಾಳೆ. ಕವಿ ಎಂ ಗೋಪಾಲಕೃಷ್ಣ ಅಡಿಗವರು ಗಾಳಿ ಬಂದಾಗ ತಿರುಗುವುದು ಹೇಡಿತನ. ಈ ಒಂದು ಗಾಳಿ ಬಂದಾಗ ತಿರುಗುವಂತಹದ್ದು, ಆ ಒಂದು ಹೇಡಿತನ ಅಂತಕ್ಕಂಥದ್ದು ಬೇಡ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಕುಣಿಗಲ್ ಕೆರೆ ಬಾಳೆ ಹಣ್ಣಿನಂತೆ ಬಾಗಿದೆ. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ವೇಷಕ್ಕೆ ತಕ್ಕಂತಹ ಒಂದು ಆಚರಣೆ ಇರಬೇಕೆಂದು ಸಿದ್ದರಾಮ ಅವರು ಹೇಳುತ್ತಾರೆ. ಮುಂದೆ 3ನೇ ಮೇನಲ್ಲಿ 8 ಪ್ರಶ್ನೆಗಳು ಇರುತ್ತೆ. ರೈತರು ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣವೇನು? ಅಂದರೆ ರೈತರು ನಮ್ಮ ದೇಶದ ಬೆನ್ನೆಲುಬು. ಅಂತಹ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮಳೆ ಸಮಸ್ಯೆ, ಬೆಳೆ ಸಮಸ್ಯೆ, ಉತ್ತಮ ಬೀಜದ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ರೈತರ ಕಷ್ಟಗಳನ್ನು ಕೇಳುವವರು ಇಲ್ಲ. ರೈತರು ಇಲ್ಲದಿದ್ದರೆ, ಅಂದರೆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಇವರು ಸ್ವಾರ್ಥಿಗಳ, ಅಂದರೆ
ಆಶಾವಾದಿಗಳಾಗದೆ ನಿರಾಶಾವಾದಿಗಳಾಗಿ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂತಹ ನಮ್ಮ ರೈತರು ಹಲವು ಸಮಸ್ಯೆಗಳಿಂದ ಉದ್ಭವ ಆಗಿರ್ತಕ್ಕಂಥದ್ದು ಕಾರಣ ಇವರು ಬೇಸಾಯವೇ ಬೇಡವನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಗವಂತ ಕೊಟ್ಟ ಈ ಬದುಕನ್ನು ನಾವು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದ್ದಾರೆ. ಭಗವಂತ ನಮಗೆ ಸುಂದರವಾದ ಅಂದರೆ ಕಾಫಿಯಂತಹ ಜೀವನವನ್ನು ಕೊಟ್ಟಿದ್ದಾನೆ. ಅವನು ಕೊಡುವುದು ಕಾಫಿ ಎಂಬತಕ್ಕಂತಹ ಒಂದು ಜೀವನವನ್ನು, ಕಪ್ಪುಗಳೆಂಬತಕ್ಕಂತಹ ಒಂದು ಆಸ್ತಿ ಅಧಿಕಾರ ಅಂತಸ್ತನ್ನು ಅಲ್ಲ. ಆ ಒಂದು ಭಗವಂತನು ಕೊಟ್ಟಂತಹ ಈ ಒಂದು ಕಾಫಿ ಎಂಬ ಜೀವನವನ್ನು ನಾವು ಆಸ್ವಾದಿಸಬೇಕು ಎಂಬತಕ್ಕಂತಹ ಒಂದು ಸಂದೇಶವನ್ನು ಈ ಒಂದು ಭಾಗದಲ್ಲಿ ಗುರುಗಳು ಹೇಳಿದ್ದಾರೆ. ಸೌಜನ್ಯದ ವರ್ತನೆಯ ಗುರುತುಗಳಾವು ಅಂದರೆ ಮನೆಗೆ ಬಂದವರನ್ನು ಕೂರಿಸಿ ಸೌಜನ್ಯದಿಂದ ಮಾತನಾಡ್ತಕ್ಕಂಥದ್ದು, ನಾವು ಮಾತನಾಡುವಂತಹ ಮಾತಿನ ಮೇಲೆ ನಿಗಾಯಿಂದ ತಾಳ್ಮೆಯಿಂದ ಮಾತನಾಡ್ತಕ್ಕಂತಹದ್ದು ಈ ಒಂದು ಸೌಜನ್ಯತೆಯ ಗುರುತುಗಳಾಗಿರುತ್ತವೆ. ಯುಗದ ಆದಿ ತಂದ ಸಂಭ್ರಮವೇನು, ಯುಗದ ಆದಿಯು ಬಂದಿದೆ, ಸೊಗದ ಸುಗ್ಗಿಯು ತಂದಿದೆ, ನೆಲದಮ್ಮ ನವು ವಧುವೆಯಂತೆ ಸಿಂಗಾರಗೊಳ್ಳುತ್ತಾಳೆ. ಭಾವ ತಂದಾನೆ ಬಣ್ಣದ ಸೀರೆ. ಈ ಸಾಲಿನ ಅರ್ಥ ವೈಶಿಷ್ಟ್ಯವೇನು ಅಂದರೆ ಬಾಳೆಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆಗೆ ಅಂದರೆ ತುಂಬಿದಂತಹ ಮತ್ತು ಬಾಳೆಹಣ್ಣಿನಂತೆ ಇರುವಂತಹ ಒಂದು ಮೂಡಲ್ ಕುಣಿಗಲ್ ಕೆರೆಗೆ ಬಾಗಿನವನ್ನು ಅರ್ಪಿಸಲು ಒಂದು ಭಾವನು ಅರಿಶಿನ ಕುಂಕುಮ ಸೀರೆ ಕುಪ್ಪಸ ಈ ರೀತಿಯಾಗಿರ್ತಕ್ಕಂತಹ ಒಂದು ವಸ್ತುಗಳಿಂದ ತಂದಿರುವಂತಹ ಒಂದು ವೈಶಿಷ್ಟ್ಯವೇ ಈ ಒಂದು ಭಾವ ತಂದಾನೆ ಬಣ್ಣದ ಸೀರೆ ಎಂದು ಹೇಳುತ್ತಾರೆ. ಒಡಲು ಒಡವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು. ಸಾಗರದಂತ ಕಾಣಿಸ್ತಾ ಇರ್ತಕ್ಕಂತಹ ಒಂದು ಕೌರವರ ಸೇನೆಯನ್ನು ನೋಡಿ ಭಯಗೊಂಡಂತಹ ಉತ್ತರನು ಇವರ ಜೊತೆ ಯುದ್ಧ ಮಾಡಲು ನಮ್ಮಿಂದ ಆಗುವುದಿಲ್ಲ ನಡಿ ಅಂತ ಹೇಳಿದಾಗ ಅರ್ಜುನ ಒಂದು ರಥವನ್ನು 2-3 ಅಡಿ ಮುಂದಕ್ಕೆ ತಳ್ಳಿದಾಗ ಈ ಒಂದು ಉತ್ತರ ಕುಮಾರನು ರಥದಿಂದ ಧುಮುಕಿ ಓಡಿದಾಗ ಅರ್ಜುನ ಮನದಲ್ಲಿ ನಗುತ್ತಾನೆ. ವೈದ್ಯರು ಭೀಮಾನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು. ಮಕ್ಕಳ ಈ 1-2 ಪ್ರಶ್ನೆಗಳಿಗೆ ನೀವೇ ಉತ್ತರಗಳನ್ನು ಓದ್ಬಿಟ್ಟು ಬರೀರಿ. ಅಂದರೆ ಯಾವ ರೀತಿ ಆ ಮಗುವಿನ ಪ್ರಾಣವನ್ನು ಭೀಮಾನಾಯಕ ಕಾಡಿಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ ಅದೆಲ್ಲ ಕೂಡ ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಉತ್ತರಿಸಿ. ಮುಂದೆ ಬರ್ತಕ್ಕಂಥದ್ದು 25ನೇ ಸಂಖ್ಯೆಗೆ ಎಂ ಗೋಪಾಲಕೃಷ್ಣ ಅಡಿಗ. ನಾನು ಜಸ್ಟು ಕಾಳಸ್ಥಲ ಕೃತಿ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. 1918 ಸ್ಥಳ ಬಂದು ಉಡುಪಿ. ಇವರು ಬರೆದಿರ್ತಕ್ಕಂತಹ ಕೃತಿ ಬಂದು ಸಮಗ್ರ ಕಾವ್ಯ ಅಂದರೆ ಗುರಿ ಪದ್ಯವನ್ನು ಕೂಡ ಇವರು ಬರೆದಿದ್ದಾರೆ. ನೆಕ್ಸ್ಟು ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 26 ವಾಕ್ಯ ರೂಪದಲ್ಲಿ ಸಾರಾಂಶವನ್ನು ಬರೀತಕ್ಕಂಥದ್ದು. ಸದ್ದು ಮಾಡದಿರು ಎಂಬ ಪದ್ಯ ಭಾಗದಿಂದ ಇಲ್ಲಿ ತಗೊಂಡಿದ್ದಾರೆ. ಅಂದರೆ CPK ಅವರು ಬರೆದಿರ್ತಕ್ಕಂಥ ಒಂದು ಪದ್ಯದಿಂದ ಇವರು ತಗೊಂಡಿದ್ದಾರೆ. ನೆಕ್ಸ್ಟು ಬರ್ತಕ್ಕಂಥದ್ದು ಅಲಂಕಾರವನ್ನು ಹೆಸರಿಸಿ ಅದರ ಲಕ್ಷ್ಯವನ್ನು ಬರೀತಕ್ಕಂಥದ್ದು. ಇಲ್ಲೂ ಕೂಡ ಅಂತೆ ಅಂತಕ್ಕಂತಹ ಒಂದು ಪದ ಬಂದಿರೋದ್ರಿಂದ ಉಪಮಾ ಅಲಂಕಾರವೇ ಆಗಿದೆ. ಗಾದೆ ಮಾತುಗಳಲ್ಲಿ ವಿಸ್ತರಿಸಿ ಬರೀತಕ್ಕಂಥದ್ದು ಆಳಿದವನು ಬಾಳಿಯಾನು ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ ಅಂತಕ್ಕಂಥ ಒಂದು ಗಾದೆ ಮಾತುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವಿಲ್ಲಿ ಬರೆಯಬಹುದಾಗಿರುತ್ತದೆ. ಸಂದರ್ಭ ಸಹಿತ ವಿವರಿಸಿ 5 ಪ್ರಶ್ನೆಗಳು. ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಅಂದರೆ ಆರಾಮಿತ್ರ ಅವರು ಬರೆದಿರ್ತಕ್ಕಂತಹ ಒಣಮರದ ಗಿಳಿ ಎಂಬ ಪಾಠ ಭಾಗದಿಂದ ಆರಿಸ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ರಮೇಶ ಗೌಡ ಅವರು ಬರೆದಿರ್ತಕ್ಕಂಥ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಿದಂತಹ ಒಂದು ಸಂದರ್ಭ ಇದಾಗಿದೆ. ಅಮ್ಮನ ಮಾತು ಸುಳ್ಳಾಗಲಾರದು ಕುವೆಂಪು ಅವರು ಬರೆದಿರ್ತಕ್ಕಂತಹ ನನ್ನ ಗೋಪಾಲ ಎಂಬ ಗದ್ಯ ಭಾಗದಿಂದ ಆರಿಸ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಬಸವರಾಜ ಸವರದ ಅವರು ಬರೆದಿರುವಂತಹ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯ ಭಾಗದಿಂದ ಆರಿಸ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲಿ ಕುಮಾರವ್ಯಾಸ ಅವರು ಬರೆದಿರುವಂತಹ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲಿ ಎಂಬ ಪದ್ಯ ಭಾಗದಿಂದ ಆರಿಸ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಮುಂದೆ ಬರ್ತಕ್ಕಂಥದ್ದು ವಚನಗಳು ಎಂಬ ಪದ್ಯ ಭಾಗದಿಂದ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಂಜಬೇಡಿ ಆ ಒಂದು ಪದ್ಯ ಇಲ್ಲಂತಂದರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ನಾ ಬಡವನಯ್ಯ ಎಂಬತಕ್ಕಂಥ ಒಂದು ಪದ್ಯ ಇಲ್ಲಿ ಬರ್ಬೋದು. ಅದನ್ನು 2ರಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನು ನೀವಿಲ್ಲಿ ಬರೀರಿ.
ಮುಂದೆ ಬರ್ತಕ್ಕಂಥದ್ದು 8-10 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥದ್ದು. ಇಲ್ಲಿ ಗಂಗೆಯಲ್ಲಿ ದೀಪಮಾಲೆ ಅಂತಕ್ಕಂಥ ಒಂದು ಪಾಠದ ಬಗ್ಗೆ ಅದರ ಸಾರಾಂಶವನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಬರೀರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಬರೆಯುವಂಥದ್ದು. 2 ಪ್ರಶ್ನೆಗಳು ಕೊಟ್ಟಿರ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಫೈಂಡ್ ಔಟ್ ಮಾಡಿ ಬರೀಬೇಕಾಗಿರ್ತಕ್ಕಂಥದ್ದು. ಪ್ರಬಂಧ 37ನೇ ಪ್ರಶ್ನೆ ಸಂಖ್ಯೆ ತ್ಯಾಜ್ಯ ವಸ್ತುವಿನ ಸಮರ್ಪಕ ನಿರ್ವಹಣೆ ಮತ್ತು ಆಧುನಿಕ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಸದ್ಬಳಕೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದಿರೋದು. 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಬರೀಬೋದು. ಲಾಸ್ಟ್ ಪ್ರಶ್ನೆ ಸಂಖ್ಯೆ 38, ಇದರಲ್ಲಿ ಪತ್ರಲೇಖನವನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬರೆಯುವಂತಹದ್ದಾಗಿರುತ್ತೆ. ನೀವು ಈಗಾಗಲೇ ಪತ್ರಲೇಖನವನ್ನು ಕೂಡ ಅಭ್ಯಾಸ ಮಾಡಿದಿರ ಅಂತಲೇ ಅಂದ್ಕೊತೀನಿ. ಸೊ ಮಕ್ಕಳೇ, ನಾನು ಈ ಒಂದು 2 ವಿಡಿಯೋಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಮತ್ತು ಪ್ರಶ್ನೆಗಳ ಮಟ್ಟ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇದಕ್ಕೆ ಉತ್ತರಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ನಮಸ್ಕಾರಗಳು.